ओम परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय श्री स्वामी समर्थ आदेश। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಸುಮಾರು ದಿನಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಈ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸುವಂತಹ ಒಂದು ಬ್ಯುಸಿ ಶೆಡ್ಯೂಲ್ಡಲ್ಲಿ ಇರೋ ಕಾರಣವಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸುಮಾರು ಒಂದು ಪವಾಡಗಳು, ಅದ್ಭುತಗಳು ಈ ಒಂದು ಜಾಗದಲ್ಲಿ ಆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ನಡೀತಾ ಇದೆ. ಈ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಇದನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ಒಂದೊಂದು ಅಕ್ಷರ ಕೂಡ ಈ ವಿಡಿಯೋದಲ್ಲಿ ತುಂಬಾ ಅತ್ಯದ್ಭುತ. ಫಸ್ಟು ಎಂಡ್ವರೆಗೂ ನೀವು ಕಂಪ್ಲೀಟಾಗಿ ನೋಡೋವರೆಗೂ ಈ ವಿಡಿಯೋದ ಮಹಿಮೆ ತಿಳಿಯೋದಿಲ್ಲ. ಇದು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ, ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ವಿಡಿಯೋ. ಈಗ ನೋಡಿ, ನಮ್ಮ ಮನೆಗೆ ದತ್ತ ಮಹಾರಾಜರ ವಿಗ್ರಹ, ಸ್ವಾಮಿ ಸಮರ್ಥರ ಪಾದುಕೆ ವಿಗ್ರಹ ಬಂದಿರೋ ವಿಷಯ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಾರ್ಥನಾ ಮಂದಿರ ಒಂದು ಸಂಕಲ್ಪ ಕುರಿತು ನಾವೇನು ಮಾಡಿಬಿಡ್ತೀವಿ, 48 ದಿನದ ಒಂದು ಹೋಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದಕ್ಕೆ ತಗಲುವ ಸರಾಸರಿ ವೆಚ್ಚ ಸುಮಾರು 4,50,000 ರೂಪಾಯಿ ಇದಕ್ಕೆ ತಗಲುವಂಥ ಖರ್ಚು. ಸೊ ಎಲ್ಲ ಭಕ್ತಾದಿಗಳು ಕೊಡ್ತಾ ಇದ್ದೀರಾ, ಅವರಿಗೆಲ್ರಿಗೂ ತುಂಬ ಹೃದಯದ ನಮಸ್ಕಾರಗಳು. ಮೊನ್ನೆ ಒಂದು ವಿಶೇಷ ದಿನ, ಅವತ್ತು ಸಾಯಂಕಾಲ 6 ಗಂಟೆಗೆ ಹುಣ್ಣಿಮೆಯ ದಿನ ನಾವು ಹೋಗಿ ಕನ್ಸ್ಟ್ರಕ್ಷನ್ಗೆ ಅಡ್ವಾನ್ಸ್ನ ಕೊಡ್ತೀವಿ. ಅದಾದ ಮೇಲೆ ಕೇರಳದಲ್ಲಿ ಒಬ್ಬ ಪಂಡಿತರನ್ನು ನಾವು ಫೋನ್ ಮುಖಾಂತರ ನಾವು ಸಂಪರ್ಕಿಸ್ತೀವಿ. ಯಾವ ಥರ ದತ್ತಾತ್ರೇಯ ವಿಗ್ರಹ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು. ಅವ್ರು ಏನು ಹೇಳ್ತಾರೆ, ಇದು ನೀವು ಪ್ರಾರ್ಥನಾ ಮಂದಿರ ಮಾಡ್ತಾ ಇದ್ದೀರಾ, ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಒಂದು ಪವರ್ಫುಲ್ ವೈಬ್ರೇಷನು ಆ ಜಾಗಕ್ಕೆ ಬರಬೇಕು, ಭಕ್ತಾದಿಗಳ ಒಂದು ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಒಂದು ನನಗೆ 2 ದಿವಸ ಸಮಯ ಕೊಡಿ, ನಾನು ಆ ತಾಯಿ ಹತ್ರ ಇದನ್ನು ಸಂಕಲ್ಪ ಇಟ್ಟು ನಾನು ನಿಮ್ಗೆ ಹೇಳ್ತೀನಿ. ಭಗವತಿ ತಾಯಿ ಅರ್ಚಕರಾಗಿರ್ತಕ್ಕಂಥ ಅವರು ಆ ಒಂದು ವಿಚಾರನ ತಾಯಿ ಮುಂದೆ ಮಂಡಿಸಿದಾಗ ಒಂದು ಅದ್ಭುತ ವಿಚಾರವಂತ ಅಲ್ಲಿ ತಿಳಿದು ಬರುತ್ತೆ. ಏನು ಅಂತಂದರೆ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ಸುಮಾರು 200 ಜನ ಅದನ್ನು ಒಂದು ಬುಕ್ಕಲ್ಲಿ ಬರೀಬೇಕು. ಇದರ ಜೊತೆ ಬರೆಯೋಕ್ಕಿಂತ ಮುಂಚಿತವಾಗಿ ನೀವು ಆ ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ದತ್ತ ಮಹಾರಾಜರನ್ನ, ಸ್ವಾಮಿ ಸಮರ್ಥರನ್ನ ನೆನೆಸ್ಕೊಂಡು ಒಂದು ಚೂರು ಅಕ್ಷತೆ ತಗೊಂಡು 51 ರೂಪಾಯಿನ ಒಂದು ಕಾಣಿಕೆಯ ಒಂದು ರೂಪದಲ್ಲಿ ಅದರಲ್ಲಿ ಇಟ್ಟು, ದತ್ತ ಮಹಾರಾಜರೇ, ನನಗೆ ಈ ಸಮಸ್ಯೆಯಿಂದ, ಒಂದು ಮಕ್ಕಳ ಸಮಸ್ಯೆ ಆಗ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಅಥವಾ ಇನ್ನೇನೋ ಸಮಸ್ಯೆ ಇರ್ಬೋದು, ಮದುವೆ ಸಮಸ್ಯೆ ಇರ್ಬೋದು, ಅದನ್ನು ಸಂಕಲ್ಪ, ಒಂದೇ ಸಂಕಲ್ಪಕ್ಕೆ ಒಂದು ಬುಕ್ಕು, ಒಂದು ಸಂಕಲ್ಪ. ಈಗ ಮಕ್ಕಳಿಲ್ಲ, ದತ್ತ ಮಹಾರಾಜರೇ, ನನಗೆ ನಿಮ್ಮ ಶಕ್ತಿ ಮತ್ತು ನಿಮ್ಮ ಒಂದು ದೈವಿ ಕಳೆ ಇರುವಂಥ ಒಂದು ಮಗು ನನಗೆ ಬೇಕಾಗಿದೆ ಅಂತ ಸಂಕಲ್ಪ ಮಾಡಿಕೊಂಡು ಒಂದು ಬುಕ್ಕನ್ನು ಬರೀಬೋದು. ಒಂದು ಬುಕ್ಕಿಗೆ ಸಂಕಲ್ಪ ಒಂದೇ ಇರುತ್ತೆ. 10 ಸಂಕಲ್ಪದ ಮಧ್ಯೆ ಒಂದು ಬುಕ್ಕು ಇರಲ್ಲ. ಮತ್ತು ಮೇಲಿನ ಒಂದು ಲೈನು ನೀವು ಕಳಿಸಿರ್ತಕ್ಕಂಥ, ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಪ್ರಪ್ರಥಮವಾಗಿ ಆ ಬುಕ್ಕಿನ ಮೇಲೆ ಒಂದು, ಇದು ಎಕ್ಸಾಂಪಲ್ ಇದೇ ಬುಕ್ಕು ಅಂತ ಅಂದ್ಕೊಳ್ಳಿ. ಈ ಬುಕ್ಕು ಈ ಥರ ಇರುತ್ತೆ. ಇಲ್ಲಿ ಲೈನ್ಸ್ಗಳಿರ್ತವೆ. ಇಲ್ಲಿ ಸ್ವಸ್ತಿಕ್ ಬರಿಬೇಕು. ಸ್ವಸ್ತಿಕ್ ಹಿಂದೂ ಧರ್ಮದ ಸಂಕೇತ. ಇಲ್ಲಿ ಸ್ವಸ್ತಿಕ್ ಬರಿಬೇಕು, ಇಲ್ಲಿ ಓಂ ಬರಿಬೇಕು. ಫಸ್ಟು ಇಲ್ಲಿ ಮೇಲೆ ಏನೂ ಬರಿಬಾರ್ದು, ಇಲ್ಲೂ ಕೂಡ ಏನೂ ಬರಿಬಾರ್ದು. ಪೇಜನ್ನು ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಇಲ್ಲಿಂದ ಸ್ಟಾರ್ಟ್ ಆದರೆ ಈ ಒಂದು ಲೈನ್ ಎಂಡ್ ಆಗುವವರೆಗೂ ಆ ಒಂದು ಮಂತ್ರ ಮುಗಿಯುತ್ತೆ. ಸೊ ಇದನ್ನು ಯಾವಾಗ ಬರೀಬೋದು, ನೀವು ಯಾವಾಗಾದರೂ ಬರೀಬೋದು. ಆದರೆ ಮೈ ಮನಸ್ಸು ಶುದ್ಧವಾಗಿ ಇರಬೇಕು. ಹೃದಯದಲ್ಲಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಒಂದು ಮಂತ್ರ ನಿಮ್ಮ ಮನಸ್ಸಲ್ಲಿ ಚಾಂಟಿಂಗ್ ಮಾಡ್ತಾ ಅದನ್ನು ಬರೆದ್ರೆ ನಿಮ್ಮ ಪೂರ್ವಾಪರ ಕರ್ಮಗಳು ಇದರಲ್ಲಿ ತೊಳಿತಾವೆ.
ಆಮೇಲೆ ಇದು ಒಂದು ವಾರಕ್ಕೆ ಮುಗಿಯೋದಂತ ಅಲ್ಲ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ನಾಮಸ್ಮರಣೆಯ ಪಠಣದಿಂದ ಒಂದು ಆ ಬುಕ್ಕಿಗೆ ಬರುತ್ತೆ. ಅದಾದ ಮೇಲೆ ಆ ಬುಕ್ ಮೇಲೆ ದತ್ತಾತ್ರೇಯ ನೀವು ಕಳಿಸಿರ್ತಕ್ಕಂಥ 51 ರೂಪಾಯಿ ಒಂದು ದುಡ್ಡಿನಿಂದ ನಾವು ಒಂದು ದತ್ತಾತ್ರೇಯ ಯಂತ್ರವನ್ನು ಖರೀದಿಸಿ ಆ ಒಂದು ದತ್ತಾತ್ರೇಯ ಯಂತ್ರ ನೀವು ಬರೆದಿರ್ತಕ್ಕಂಥ ಬುಕ್ಕಿನ ಮೇಲೆ ನಿಮ್ಮ ದುಡ್ಡಿನಿಂದ ಅದರ ಮೇಲೆ ಆ ಬುಕ್ಕಿನ ಮೇಲೆ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಒಂದು ಬೃಂದಾವನದ ಥರ ಅದನ್ನು ಕಟ್ಟಿಸಿ ಅದರ ಒಳಗಡೆ ಒಂದು ತಾಮ್ರದ ಪೆಟ್ಟಿಗೆಯನ್ನು ಮಾಡಿಸಿ ಅದರ ಒಳಗಡೆ ಈ ಎಲ್ಲ ನೀವು ಬರೆದಿರ್ತಕ್ಕಂಥ ಬುಕ್ಕುಗಳನ್ನು ಇಳಿಸಿ ಆ ಬುಕ್ಕಿನ ಮೇಲಿನ ಭಾಗದಲ್ಲಿ ಲಾಕ್ ಮಾಡಿಸಿ ಅದರ ಮೇಲೆ ದತ್ತಾತ್ರೇಯ ಮಹಾರಾಜರ ಒಂದು ವಿಗ್ರಹನ ಅಲ್ಲಿ ಇಟ್ಟು ಜಪ ಧ್ಯಾನ ಪ್ರತಿ ದಿವಸ ಅಲ್ಲಿ ನಡೀತಾ ಇರುತ್ತೆ. ಇದರ ಅರ್ಥ ಏನು ಅಂತಂದರೆ ನೀವು ಎಲ್ಲಿರ್ತಿರೋ ಗೊತ್ತಿಲ್ಲ, ಆದರೆ ನೀವು ಕಷ್ಟಪಟ್ಟು ಬರೆದಿರ್ತಕ್ಕಂಥ ಆ ನಾಮಸ್ಮರಣೆಯ ಬುಕ್ಕಿನ ಮೇಲೆ ಸಂಪೂರ್ಣವಾಗಿ ದತ್ತಾತ್ರೇಯ ಮಹಾರಾಜರು ಆಸೀನರಾಗಿರ್ತಾರೆ. ನೋಡಿ, ಇದನ್ನು ನೀವು ಪ್ರಯತ್ನ ಸ್ಟಾರ್ಟ್ ಮಾಡಿ. ಇದು ಇವತ್ತು ಅಂದರೆ ಗುರುವಾರ, ಇವತ್ತಿನ ದಿನ ಪ್ರಾರಂಭಿಸ್ಬೋದು, ನೀವು ಯಾವತ್ತಾದರೂ ಪ್ರಾರಂಭಿಸ್ಬೋದು. ಇದು ಮೊನ್ನೆ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ಪೋಸ್ಟಲ್ ಕವರ್ ಮಾಡಿ ನಿಮ್ಮ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ಬುಕ್ಗಳನ್ನು ಬರೆದು ನೀವು ನನಗೆ ದೇವಸ್ಥಾನದ ಅಂದರೆ ಪ್ರಾರ್ಥನಾ ಮಂದಿರದ ಪ್ರತಿಷ್ಠಾಪನೆ ಅಥವಾ ಉದ್ಘಾಟನೆಯ ಮುಂಚಿತವಾಗಿ 1 ವಾರದ ಮುಂಚೆ ಈ ಒಂದು ಬುಕ್ಕನ್ನು ನನಗೆ ನೀವು ಕಳಿಸಿಕೊಡ್ಬೇಕು. ಇನ್ನೊಂದೇನು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಜನ ತುಂಬ ಸಮಸ್ಯೆಯಲ್ಲಿ ಇರ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದು ಪರ್ಸ್ನಲ್ ರಿಕ್ವೆಸ್ಟ್ ನಿಮ್ಮ ಹತ್ರ, ಈ ಒಂದು ವಿಡಿಯೋ ನಿಮ್ಮ ಗ್ರೂಪಲ್ಲಿ ನೀವು ಹಾಕಿ. ಪ್ರಪಂಚದಲ್ಲಿ ಹರಾಮನುದ್ರು ಗುರು ಕಾಯ್ತಾನೆ ಒಂದು ಆತ್ಮವಿಶ್ವಾಸ ಎಲ್ಲರ ಮನಸ್ಸಲ್ಲೂ ಇದೆ. ಮತ್ತು ಪುರಾತನ ಕಾಲದಿಂದ ಕೂಡ ಇದು ನಡೆದು ಬಂದ ಪ್ರಚಿತಿ. ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೇನಂತಂದರೆ, ನಿಮಗೆ ಬರೆಯೋಕ್ಕಾಗಲಿಲ್ಲಪ್ಪ, ಆಯಿತು, ನನಗೆ ಬರೆಯೋಕ್ಕಾಗಲಿಲ್ಲ, ಆದರೆ ಅದೇ ಒಂದು ವಿಡಿಯೋನ ನೀವು ಯಾವುದಾದ್ರೂ ಒಂದು ಗ್ರೂಪಲ್ಲಿ ಸೇರಿಸೋದ್ರಿಂದ ಹಿಂದೂ ಧರ್ಮದ ಒಂದು ಜಾಗರಣೆ ಮಾಡ್ದಂಗೆ ಆಗುತ್ತೆ ನಿಮಗೆ. ಅದು ಎಂಥ ಅದ್ಭುತ ಕೆಲಸ ಅಂತಂದ್ರೆ, ಇವಾಗ ಸಮಸ್ಯೆ ಎಲ್ರಿಗೂ ಇದ್ದೇ, ಯಾರ ಹತ್ರನೂ ವರ್ಷವಿಡೀ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಆದರೆ ನೀವು ಕಳಿಸಿರ್ತಕ್ಕಂಥ ಆ ಒಂದು ನಾಮಸ್ಮರಣೆ ಬುಕ್ಕು ದತ್ತ ಮಹಾರಾಜರ ಸನ್ನಿಧಿಯ ಕಾಲಿನ ಅಡಿಯಲ್ಲಿ ಅದು ಇರುತ್ತೆ. ಅಂದರೆ ನಿಮ್ಮ ಸರ್ವಸ್ವ, ನಿಮ್ಮ ಸಮಸ್ಯೆ, ನಿಮ್ಮ ಪೂರ್ವಾಪರ ಕರ್ಮಗಳನ್ನು ಎಲ್ಲವನ್ನೂ ತೊಳೆಯುವಂಥ ದತ್ತ ಮಹಾರಾಜರ ಪಾದದ ಕಾಲಿಗೆ ನೀವು ಬರೆದಿರ್ತಕ್ಕಂಥ ನಿಮ್ಮ ಹಸ್ತಲಿಪಿಯಿಂದ ಬರೆದಿರ್ತಕ್ಕಂಥ ಆ ಒಂದು ಬುಕ್ಕು ಜನ್ಮೋ ಜನ್ಮಾಂತರ ಅಂದರೆ ಭೂಮಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಆ ಬುಕ್ಕು ಆ ದತ್ತ ಮಹಾರಾಜರ ಕೆಳಗಡೆ ಇರುತ್ತೆ. ಇಲ್ಲಿ ನೀವು ಯಾರಿಗೂ ಲಕ್ಷ ರೂಪಾಯಿ ಕೊಡ್ತಾ ಇಲ್ಲ, ದತ್ತ ಮಹಾರಾಜರಿಗೆ ಯಾವುದು ಕೋಟಿ ರೂಪಾಯಿ ನೀವು ಕೊಡ್ತಾ ಇಲ್ಲ. ನೀವು ಕೊಡ್ತಾ ಇರೋದು ನಿಮ್ಮ ಪೂರ್ವಾಪರ ಕರ್ಮಗಳನ್ನು ತೊಳೆಯೋಗೋಸ್ಕರ ಒಂದು ಪುಸ್ತಕ, ಅದು 100 ಪೇಜ್ ಇರ್ಬೋದು ಅಥವಾ 100 ಪೇಜ್ ಇರ್ಬೋದು ಅಥವಾ 200 ಪೇಜ್ ಇರ್ಬೋದು. ಅದು ಬುಕ್ ಅದು ಬುಕ್ಕಿನ ಸೈಜು ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಇರಬೇಕು. ಯಾಕಂತಂದರೆ ಸಾಮಾನ್ಯವಾಗಿ ಎಲ್ಲರದ್ದು ಬುಕ್ಕು ಒಂದೇ ಸೈಜ್ ಇರೋದು ತುಂಬಾ ಉತ್ತಮ, ನಮಗೆ ಪ್ರತಿಷ್ಠಾಪನೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಓಕೆ, ಈಗ ಇಲ್ಲಿ ಇನ್ನೊಂದು ಸಾರಿ ನಿಮ್ಗೆ ತೋರಿಸ್ತೇನೆ. ಇದು ಬುಕ್ಕು, ಬಟ್ ಇದು 100 ಪೇಜ್ ಇದೆ. 200 ಪೇಜನ್ನು ಬರಿಬೋದು, 300 ಪೇಜು ಬರಿಬೋದು, ಅದಕ್ಕೆ ಲಿಮಿಟ್ಸ್ ಇರಲ್ಲ. ಈ ಸೈಜ್ ನೀವು ನೋಡ್ತಾ ಇದ್ದೀರಾ. ಮತ್ತು ಇದರ ವಿಶೇಷತೆ ಏನಪ್ಪ ಅಂತಂದರೆ, ಫಸ್ಟಿಗೆ ಇದೊಂದು ಎಂಟಿ ಪೇಜ್ ಹೋಗುತ್ತೆ. ಇದಾದಮೇಲೆ ಇದನ್ನು ಟರ್ನ್ ಮಾಡ್ಕೋಬೇಕು. ಇಲ್ಲಿ ಅರಿಶಿಣದಿಂದ ಸ್ವಸ್ತಿಕ್ ಬರಿಬೇಕು, ಇಲ್ಲಿ ಅರಿಶಿಣದಿಂದ ಓಂ ಅಂತ ಬರಿಬೇಕು. ಓಕೆ, ಇಷ್ಟೇ. ಇಲ್ಲಿ ಯಾವುದೇ ರೀತಿಯ ಬರಿಬಾರ್ದು. ನೀವು ಬರೆದಿರ್ತಕ್ಕಂತಹ ಆ ಒಂದು ಪ್ರಾರಂಭದ ಮುಂಚೆ ನಾವಿಲ್ಲಿ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋದು ನಾವು ದತ್ತ ಮಹಾರಾಜರ ಒಂದು ವಿಗ್ರಹದ ಮುಂದೆ ಕೂತ್ಕೊಂಡು ನಾವು ಬರಿತೀವಿ. ಮತ್ತು ಇದರ ಮೇಲೆ ಆ ಒಂದು ದತ್ತಾತ್ರೇಯ ಬೀಜ ಮಂತ್ರದ ವಿಶೇಷ ಯಂತ್ರ, ಅದನ್ನು ನಾವು ತಮಿಳುನಾಡಿಂದ ತರಿಸ್ತಾ ಇದ್ದೀವಿ. ಇದು ಪೂರ್ತಿ ಕಾನ್ಸೆಪ್ಟು ನಮ್ಮದಲ್ಲ, ಇದು ಕೇರಳದಲ್ಲಿ ಭಗವತಿ ಮಾತೆಯ ಒಂದು
ಪವಿತ್ರವಾದ ಕ್ಷೇತ್ರ ಇದೆ. ಅದರ ಮೂಲ ಅರ್ಚಕರೇ ಇದನ್ನು ಈ ಕಾನ್ಸೆಪ್ಟನ್ನ ರೆಡಿ ಮಾಡಿರೋದು. ಇಷ್ಟೆಲ್ಲ ರೆಡಿ ಮಾಡಿ ನಾವು ಅವ್ರಿಗೆ ಕೊಟ್ಟರೆ ಅವರು ಬಂದು ದತ್ತಾತ್ರೇಯ ವಿಗ್ರಹನ ಅಲ್ಲಿಟ್ಟು ಆ ಒಂದು ಜಾಗಕ್ಕೆ ಶಕ್ತಿಯುತವಾಗಿ ಮಾಡಿ ಹೋಗುವಂಥ ಜವಾಬ್ದಾರಿ ಅವರು ಒಪ್ಪಿಸ್ಕೊಂಡಿದ್ದಾರೆ. ವೀಕ್ಷಕರೇ, ನಿಜವಾಗಿಯೂ ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ಡಿಸೆಂಬರ್ 29ನೇ ತಾರೀಕಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಸುಮಾರು 3 ವರ್ಷ ಆಗುತ್ತೆ. ಇಲ್ಲಿಗೆ